ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. ಸರಿಸುಮಾರು 3 ತಿಂಗಳ ಬಳಿಕ ಪ್ರಕರಣದ ಆರೋಪಿಗಳಿಗೀಗ ರಿಲೀಫ್ ಸಿಕ್ಕಿದೆ. ಒಂದಿಬ್ಬರಿಗೆ ಜಾಮೀನು ಮಂಜೂರಾಗಿದೆ. ನಿನ್ನೆ 3 ತಿಂಗಳ ಬಳಿಕ A15, A16 ಆರೋಪಿಗಳಿಗೆ ಬೇಲ್ ಆಗಿದೆ. 3 ತಿಂಗಳ ಸೆರೆವಾಸಕ್ಕೆ ಬ್ರೇಕ್ ಬಿದ್ದಿದೆ. ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. 3 ತಿಂಗಳ ಬಳಿಕ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ. A15, A16, A17 ಆರೋಪಿಗಳಿಗೆ ಅಂದ್ರೆ ಕೊನೆಯ ಆರೋಪಿಗಳೇನಿದಾರಲ್ಲ ಅವ್ರಗಳಿಗೆ ಸಿಕ್ಕಿರೋದು ಬೇಲ್. ಮೂರು ತಿಂಗಳ ಬಳಿಕ ಕೊನೆಗೂ A15 ಇಂದ 17 ವರೆಗೂ 3 ಜನ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ. ಮೂರು ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೊನೆಗೂ 3 ಜನ ಆರೋಪಿಗಳು ಬೇಲನ್ನ ಪಡೆದುಕೊಂಡಿದ್ದಾರೆ. ಕಂಬಿ ಹಿಂದೆ 3 ತಿಂಗಳಿನಿಂದ ಕೂಡ ಜೈಲ್ವಾಸವನ್ನ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅನುಭವಿಸ್ತಾ ಇದ್ದು ತುಮಕೂರು ಕಾರಾಗೃಹದಲ್ಲಿ ಬಿಡುಗಡೆಯನ್ನ ಪಡೆದುಕೊಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ಭಾಗದಲ್ಲಿ ಇಡೀ ಟೀಮ್ನ ಡಿವೈಡ್ ಮಾಡಿದ್ರು. ಇವತ್ತು ಬ್ರೇಕ್ ಬಿದ್ದಿದೆ ಅವರ ಸೆರೆಮನೆ ವಾಸಕ್ಕೆ. 3 ಜನರಿಗೆ ಇವತ್ತು ಬೇಲ್ ಮಂಜೂರಾಗಿದೆ. A15, 16, 17 ಆರೋಪಿಗಳೇನಿದ್ರು ಅವರಿಗೆ ಬೇಲ್ ಸಿಕ್ಕಿದೆ. ನೆನೆ ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಬೇಲನ್ನ ಅಪ್ಲೈ ಮಾಡಿದ್ರು, ಬಟ್ ರಿಜೆಕ್ಟ್ ಆಯ್ತು. ಬಟ್ ಈ ಲಾಸ್ಟ್ 3 ಆರೋಪಿಗಳೇನಿದ್ರಲ್ಲ 15, 16, 17 ಈ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೊನೆಗೂ 3 ತಿಂಗಳ ನಂತರ ಹೊರಬಂದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು.